ವಿರುದ್ಧ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಸೋತಿದ್ದಕ್ಕಿಂತ ಇಷ್ಟು ಸಣ್ಣ ಮೊತ್ತವನ್ನ ಚೇಸ್ ಮಾಡೋಕೆ ಆಗ್ಲಿಲ್ವಲ್ಲ ಅನ್ನೋದೇ ಕೋಟ್ಯಂತರ ಭಾರತೀಯರ ಸಿಟ್ಟಿಗೆ ಕಾರಣ ಆಯಿತು. 193 ರನ್ಗಳ ಟಾರ್ಗೆಟ್, 100ಕ್ಕೂ ಹೆಚ್ಚು ಓವರ್ಸ್, ಒಂದಿಡೀ ದಿನ ಟೈಮ್, ರವೀಂದ್ರ ಜಡೇಜಾ ಏಕಾಂಗಿ ಹೋರಾಟ, ಕೊನೆಗೆ 22 ರನ್ಗಳಿಂದ ಸೋಲು. ಹಾಗಂತ ಭಾರತ ಈ ರೀತಿಯಾಗಿ ಸೋಲ್ತಾ ಇರೋದು ಇದೇ ಮೊದಲೇನೂ ಅಲ್ಲ. ಕಳೆದೊಂದು ದಶಕದಿಂದಲೂ ಕೂಡ ಇದೇ ಕಥೆಯಾಗಿದೆ. ಚೇಸಿಂಗ್ ಅಂತ ಬಂದ್ರೆ ಭಾರತ ಕಂಪ್ಲೀಟ್ ಫ್ಲಾಪ್ ಆಗ್ತಾ ಇದೆ. ಟೀಮ್ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ನಲ್ಲಿ ಚೇಸಿಂಗ್ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಪರ 4 ಬ್ಯಾಟ್ಸ್ಮನ್ಗಳು 5 ಶತಕಗಳನ್ನು ಬಾರಿಸಿದ್ರು. ಇದು ಇತಿಹಾಸ ಕೂಡ ನಿರ್ಮಿಸಿತ್ತು. ಹಾಗೆ ಎರಡನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಶುಭ್ಮನ್ ಗಿಲ್ ಡಬಲ್ ಸೆಂಚುರಿ ಜೊತೆಗೆ 1 ಸೆಂಚುರಿಯನ್ನು ಕೂಡ ಬಾರಿಸಿದ್ರು. ಇನ್ನು ಮೂರನೇ ಮ್ಯಾಚ್ ನ ಫಸ್ಟ್ ಇನ್ನಿಂಗ್ಸ್ ನಲ್ಲಿ KL ರಾಹುಲ್ ಕೂಡ ಶತಕ ಬಾರಿಸಿದ್ರು. ಹೀಗೆ ಸ್ಟಾರ್ ಬ್ಯಾಟರ್ಗಳೇ ಇದ್ದು 193 ರನ್ಗಳನ್ನ ಈಸಿಯಾಗಿ ಗೆಲ್ತಾರೆ ಅಂತಾನೆ ಇಡೀ ಕ್ರಿಕೆಟ್ ಜಗತ್ತು ಅನ್ಕೊಳ್ತಾ ಇತ್ತು. ಅಷ್ಟೇ ಯಾಕೆ, ಭಾರತದ ದಿಗ್ಗಜರು ಕೂಡ ನಮ್ದೇ ಗೆಲುವು ಅಂತ ಒಂದಿನ ಮೊದಲೇ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿದ್ರು. ಬಟ್ ಕೊನೆಗೆ ಭಾರತ 22 ರನ್ಗಳಿಂದ ಇಂಗ್ಲೆಂಡ್ಗೆ ಶರಣಾಗತಿ ಆಗ್ಬೇಕಾಯ್ತು. ಹಾಗಂತ ಲಾರ್ಡ್ಸ್ ಟೆಸ್ಟ್ ಮಾತ್ರ ಅಲ್ಲ, ದಶಕದಿಂದಲೂ ಕೂಡ ಚೇಸಿಂಗ್ ಅಂತ ಬಂದ್ರೆ ಟೀಮ್ ಇಂಡಿಯಾ ಗೆಲ್ಲೋಕಾಗದೆ ಒದ್ದಾಡ್ತಾ ಇದೆ. 2013ರ ಬಳಿಕ 150+ ಸ್ಕೋರ್ ಚೇಸ್ ಮಾಡಿದ್ದೆ 2 ಸಲ. ನಿಜ, ಅಕ್ಷರಶಃ ನಿಜ. ಈ ನಂಬರ್ಸ್ ಕೇಳಿದ್ರೆ ನಿಮ್ಗೂ ಕೂಡ ಶಾಕ್ ಆಗ್ಬೋದು. ಅಷ್ಟಕ್ಕೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತಕ್ಕೆ ಚೇಸಿಂಗ್ ಪ್ರಾಬ್ಲಮ್ ಶುರುವಾಗಿದ್ದೇ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ನಿವೃತ್ತಿ ಬಳಿಕ. ಸಚಿನ್ ತೆಂಡೂಲ್ಕರ್ 2013ರಲ್ಲಿ ನಿವೃತ್ತಿ ಆಗಿದ್ರು. 2013ರ ಬಳಿಕ ಟೀಮ್ ಇಂಡಿಯಾ 150+ ಟಾರ್ಗೆಟ್ ಅನ್ನ ಟೆಸ್ಟ್ ನಲ್ಲಿ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿರೋದು ಜಸ್ಟ್ 2 ಸಲ ಮಾತ್ರ. 2021ರಲ್ಲಿ ಬ್ರಿಸ್ಬೇನ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ರೆ 2024ರ ಇಂಗ್ಲೆಂಡ್ ವಿರುದ್ಧದ ರಾಂಚಿ ಟೆಸ್ಟ್ ನಲ್ಲಿ ಮತ್ತೊಂದು ಗೆಲುವನ್ನು ಸಾಧಿಸಿತ್ತು. ಸೊ ಈ ಎರಡೇ ಮ್ಯಾಚ್ಗಳಲ್ಲಿ ಭಾರತ 150ಕ್ಕಿಂತ ಹೆಚ್ಚು ಸ್ಕೋರ್ನ ಚೇಸ್ ಮಾಡಿ ಗೆದ್ದಿರೋದು. 2013ರ ಬಳಿಕ ಒಟ್ಟು 26 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ 150ಕ್ಕೂ ಹೆಚ್ಚಿನ ಟಾರ್ಗೆಟ್ ಅನ್ನ ಚೇಸ್ ಮಾಡಿದೆ. ಈ ಪೈಕಿ 2 ಪಂದ್ಯಗಳಲ್ಲಿ ಮಾತ್ರ ಗೆದ್ದಿದ್ದು, ಉಳಿದ 17 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಇನ್ನುಳಿದ 7 ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಬ್ಯಾಟರ್ಗಳಿಂದ ಬರ್ತಿಲ್ಲ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್. ಭಾರತದ ಈ ಕಳಪೆ ದಾಖಲೆಗೆ ಕಾರಣವೇ ಬ್ಯಾಟರ್ಗಳ ನೀರಸ ಪ್ರದರ್ಶನ. ಟೀಮ್ ಇಂಡಿಯಾದ ಬ್ಯಾಟಿಂಗ್ ಯೂನಿಟ್ ನಿಂದ ಸಂಘಟಿತ ಹೋರಾಟ ಬರ್ತಾನೆ ಇಲ್ಲ. ಕೆಲ ಬ್ಯಾಟ್ಸ್ಮನ್ಗಳ ಮೇಲೆ ಮಾತ್ರ ಇಡೀ ತಂಡ ಡಿಪೆಂಡ್ ಆಗ್ತಾ ಇದೆ. ಈ ಹಿಂದೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾರಂತ ಆಟಗಾರರಾಗಿದ್ರೆ ಈಗ ಶುಭ್ಮನ್ ಗಿಲ್, KL ರಾಹುಲ್, ರಿಷಬ್ ಪಂತ್ ರಂತ ಆಟಗಾರರ ಮೇಲೆ ಇಡೀ ತಂಡ ಡಿಪೆಂಡ್ ಆಗ್ತಾ ಇದೆ. ಅದರಲ್ಲೂ ಚೇಸಿಂಗ್ ವೇಳೆ ಟೀಮ್ ಇಂಡಿಯಾಗೆ ದೊಡ್ಡ ಹೊರೆ ಆಗ್ತಿರೋದೇ ದಿಢೀರ್ ಕುಸಿತ. ಇಂಗ್ಲೆಂಡ್ ಪ್ರವಾಸದಲ್ಲೂ ಕೂಡ ಇದೇ ಪದೇ ರಿಪೀಟ್ ಆಗ್ತಾ ಇದೆ. ಟಾಪ್ ಆರ್ಡರ್ ಬ್ಯಾಟರ್ಸ್ ಬೇಗ ಔಟ್ ಆದ್ರೆ ಉಳಿದ ಆಟಗಾರರ ಒತ್ತಡ ಹೆಚ್ಚಾಗ್ತಾ ಇದೆ. ಒತ್ತಡ ಅಂತಿಮವಾಗಿ ಸೋಲಿನೊಂದಿಗೆ ಕೊನೆಯಾಗ್ತಾ ಇದೆ. ಲಾರ್ಡ್ಸ್ ಟೆಸ್ಟ್ ನಲ್ಲೂ ಕೂಡ ಇದೇ ಆಗಿದ್ದು. 4ನೇ ದಿನದಾಟದ ಅಂತ್ಯದಲ್ಲಿ 4 ವಿಕೆಟ್ ಕಳೆದುಕೊಂಡ ಪರಿಣಾಮ ಉಳಿದ ಆಟಗಾರರು ಪ್ರೆಷರ್ ನಲ್ಲಿದ್ರು. ಆ ಪ್ರೆಷರ್ ನ ನಿಭಾಯಿಸುವಲ್ಲಿ ಫೇಲ್ಯೂರ್ ಆಗಿ ಕೊನೆಗೆ ಸೋಲೊಪ್ಪಿಕೊಳ್ಳಬೇಕಾಯಿತು. ಬಿಗ್ ಹಿಟ್ ಗಳ ಮೋಹ, ಪಾರ್ಟ್ನರ್ಶಿಪ್ ಬರ್ತಿಲ್ಲ. ಹೇಳಿ ಕೇಳಿ ಟೆಸ್ಟ್ ಕ್ರಿಕೆಟ್ ಅಂದ್ರೇನೆ ಪೇಷನ್ಸ್ ಗೇಮ್. ಇಲ್ಲಿ ನೀವೆಲ್ಲ ಬಾಲ್ ಎಷ್ಟು ಫೇಸ್ ಮಾಡಿದ್ರಿ ಅನ್ನೋದು ಮ್ಯಾಟರ್ ಆಗಲ್ಲ, ಬಟ್ ಎಷ್ಟು ಸ್ಕೋರ್ ಬಂತು ಅನ್ನೋದೇ ಕೊನೆಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಟೆಸ್ಟ್ ಕ್ರಿಕೆಟ್ ನಲ್ಲಿ ಪಾರ್ಟ್ನರ್ಶಿಪ್ಗಳ ಇಂಪ್ಯಾಕ್ಟ್ ಮಾಡೋದು. ಒಂದೊಳ್ಳೆ ಜೊತೆಯಾಟ ಬಂತು ಅಂದ್ರೆ ಒಂದಿಡೀ ಸೆಷನ್ ನ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿ ಬಿಡಬಹುದು, ಎದುರಾಳಿ ತಂಡವನ್ನ ಒತ್ತಡಕ್ಕೆ ಸಿಲುಕಿಸಬಹುದು. ಆದ್ರೆ ಈಗಿರುವ ಟೀಮ್ ಇಂಡಿಯಾಗೆ ಪಾರ್ಟ್ನರ್ಶಿಪ್ ನ ಕೊರತೆ ಎದ್ದು ಕಾಡ್ತಾ ಇದೆ. ಈ ಹಿಂದಿನ ಎಡ್ಜ್ಬಾಸ್ಟನ್ ಟೆಸ್ಟ್ ನಲ್ಲಿ ಜೊತೆಯಾಟಗಳು ಗೆಲುವಿಗೆ ದಾರಿ ಮಾಡಿಕೊಟ್ಟಿದ್ವು. ಲಾರ್ಡ್ಸ್ ಟೆಸ್ಟ್ ನಲ್ಲೂ ಕೂಡ KL ರಾಹುಲ್ ಮತ್ತು ರಿಷಬ್ ಪಂತ್ ಜೊತೆಯಾಟ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಮೇಲುಗೈ ತಂದುಕೊಟ್ಟಿತ್ತು. ಆದ್ರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಇಂತಹ ಪಾರ್ಟ್ನರ್ಶಿಪ್ ಯಾರಿಂದಲೂ ಕೂಡ ಬರಲೇ ಇಲ್ಲ. ಅದರಲ್ಲೂ ಕೂಡ ಜಡೇಜಾಗೂ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಸಿಗ್ಲಿಲ್ಲ. ಹೀಗಾಗಿ ಪಂದ್ಯ ಕೈತಪ್ಪಿ ಹೋಯ್ತು. ಒಟ್ನಲ್ಲಿ ಕ್ರಿಕೆಟ್ ಅನ್ನೋದೇ ಟೀಮ್ ಗೇಮ್. ಹನಿ ಹನಿ ಸೇರಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ ಅನ್ನೋ ಹಾಗೆ ಎಲ್ಲರಿಂದಲೂ ಕೂಡ ಸಾಥ್ ಸಿಕ್ಕರಷ್ಟೇ ಯಶಸ್ಸನ್ನ ಕಾಣೋಕೆ ಸಾಧ್ಯವಾಗೋದು. ಬ್ಯಾಟಿಂಗ್, ಬೌಲಿಂಗ್ ಜೊತೆಗೆ ಫೀಲ್ಡಿಂಗ್ ಕೂಡ ಎಫೆಕ್ಟಿವ್ ಆಗಿದ್ದಾಗ ಮಾತ್ರ ಅಂದುಕೊಂಡ ರಿಸಲ್ಟ್ ಕೊಡೋಕು ಕೂಡ ಸಾಧ್ಯ. ಬಟ್ ಈಗಿನ ಕೆಲವರು ಪರ್ಸನಲ್ ಮೈಲ್ಸ್ಟೋನ್ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇರೋದ್ರಿಂದ ತಂಡದ ಸೋಲಿಗೆ ಕಾರಣ ಆಗ್ತಾ ಇದೆ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಹೊಸ ಯುಗಕ್ಕೆ ಮುನ್ನುಡಿ ಬರೆದಿರುವಂತಹ ಟೀಮ್ ಇಂಡಿಯಾ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕಿದೆ. ಟೆಸ್ಟ್ ಕ್ರಿಕೆಟ್ನ ಸೀರಿಯಸ್ ಆಗಿ ತಗೊಳ್ಬೇಕಿದೆ. ನಮಸ್ಕಾರ.